ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಆರ್ಯ. ನ್ಯಾಚುರಲ್ ಬಲ್ಕಿಂಗ್ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಆ್ಯಕ್ಚುಲಿ ಇವತ್ತು ಶೋಲ್ಡ್ರಿಗೆ ಟ್ರೈನ್ ಮಾಡೋಣ ಅಂತೇಳಿ ವಾರ್ಮಪ್ ಮಾಡ್ಕೊಂಡು ಮೊದಲನೇ ವೇರಿಯೇಷನ್ ಸ್ಟಾರ್ಟ್ ಮಾಡಿದೆ. ಶೋಲ್ಡ್ರ್ ಯಾಕೋ ತುಂಬ ವೀಕ್ ಅನ್ನಿಸ್ತಾ ಇತ್ತು, ಯಾಕೆಂದರೆ ವೀಕ್ಲಿ ಬರೀ ಎರಡೆರಡು ಎಕ್ಸಸೈಸ್ ಮಾಡ್ತಾಯಿದ್ದೆ. ನಂಗೆ ಹಂಗೆ ಮಾಡಿದ್ರೆ ಸಮಾಧಾನ ಆಗೋಲ್ಲ. ನನಗೆ ಶೋಲ್ಡ್ರ್ ಮೊದಲು ಸಿಕ್ಕಾಬಟ್ಟೆ ಇಷ್ಟಪಡ್ತೀನಿ. ಹಾಗಾಗಿ 4 ವೇರಿಯೇಷನ್ ಮಾಡ್ಕೊಂಡೆ. ಸೂಪರಾಗಿ ಪಂಪ್ ಆಗಿತ್ತು. ಸೊ ಒಂದು ಪೋಸಿಂಗ್ ಹೊಡೆದೆ. ಶೋಲ್ಡರ್ ಪಂಪ್ ನೋಡೋಂಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಅರ್ಜೆಂಟಾಗಿ ಶೂಸ್ ಬಿಚ್ಚಾಕ್ಬಿಟ್ಟು ಮನೆ ಕಡೆ ಹೊರಟೆ. ಯಾಕಂತಂದರೆ ಇವತ್ತು ಚಾಮುಂಡಿ ಹಬ್ಬ, ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ದಾರಿ ಉದ್ದಕ್ಕೂ 108 ಕಡೆ ಇವತ್ತು ಎಲ್ಲ ಕಡೆ ಪ್ರಸಾದ ಹಂಚ್ತಾ ಇದ್ರು. ದೇವಸ್ಥಾನಕ್ಕೆ ಹೋದೆ, ಅಲ್ಲಿ ಹೋಮ ಹವನ ನಡೀತಾ ಇತ್ತು. ಸೊ ದೇವ್ರನ್ನ ನೋಡ್ಕೊಂಡು ಆಚೆ ಬಂದೆ. ಸೊ 3D ಪೋಸ್ಟರ್ ಹಾಕಿದ್ರು, ಒಂದು ದೇವರೇ ನನ್ನ ಕಣ್ಮುಂದೆ ಬಂದಂಗಿತ್ತು. ಸಿಕ್ಕಾಬಟ್ಟೆ ಖುಷಿ ಆಯಿತು. ದೇವಸ್ಥಾನ ಮುಗಿಸ್ಕೊಂಡು ಊಟಕ್ಕೆ ಹೋಗೋಣ ಅಂತ ಹೋದ್ವಿ. ಆಚೆ ಕಡೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಸೊ ಅದಕ್ಕೆ ಆಟೋ ಮಾಡ್ಕೊಂಡು ನಾನು, ನನ್ನ ಹೆಂಡ್ತಿ, ನನ್ನ ಕಸಿನ್ ಊಟಕ್ಕೆ ಹೋದ್ವಿ. ಆಂಧ್ರ ರುಚಿಲಿ ಹೋಟ್ಲಿಗೆ ಹೋದ್ವಿ. ಅಲ್ಲಿ ಬಿರಿಯಾನಿ ಸೂಪರಾಗಿ ಮಾಡ್ತಾರೆ. ನನಗೆ ಅಲ್ಲಿ ಬಿರಿಯಾನಿ ಸಿಕ್ಕಾಬಟ್ಟೆ ಇಷ್ಟ. ಬಿರಿಯಾನಿ ತಿನ್ಕೊಂಡು ಆಟೋದಲ್ಲೇ ಬಂದ್ವಿ. ಸೊ ಒಂದು ಕಡೆ ಬೈಕ್ ಪಾರ್ಕ್ ಮಾಡಿದ್ವಿ. ಬೈಕ್ ಎತ್ಕೊಂಡು ನಾನು, ನನ್ನ ಹೆಂಡ್ತಿ ಮನೆಗೆ ಬಂದ್ವಿ. ಯಾಕಂದರೆ ಸಂಜೆ ಈವ್ನಿಂಗ್ ನನ್ನ ಫ್ರೆಂಡ್ಸ್ ಎಲ್ಲ ಸೇರಿ ಚಾಮುಂಡಿ ಹಬ್ಬ ಮಾಡ್ತಿದ್ವಿ. ಪೂಜೆ ಅಂತೂ ಸೂಪರ್ ಆಗಾಯಿತು. ಬಾತ್ ಎಲ್ಲರಿಗೂ ಹಂಚಿದ್ವಿ. ಸೂಪರ್ ಆಗಿತ್ತು ಬಾತ್ ಅಂತೂ. ಬಂದವರೆಲ್ಲ ಖುಷಿಪಟ್ಟರು. ಬಾತೆಲ್ಲ ಖಾಲಿ ಆಯಿತು. ಸೊ ಎಲ್ಲರೂ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಹೊರಟೆ. ನಾನು ನಾಳೆ ಶುಕ್ರವಾರ ಮನೆಗೆ ಹೂ ತರಬೇಕಾಗಿತ್ತು, ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲೂ ಕೂಡ ಚಾಮುಂಡಿ ಹಬ್ಬ ಮಾಡಿದ್ರು. ಆ ದೇವ್ರಿಗೆ ಕೈ ಮುಗಿದ ಕಡೆ ತಿರುಗ್ತೀನಿ, ನಮ್ಮ ದೇವರಿದ್ರು. ಸೊ ಅದು ನೋಡಿ ಸಿಕ್ಕಾಬಿಟ್ಟೆ ಖುಷಿ ಆಯಿತು. ಇವತ್ತು ನನ್ನ ದಿನ ಹೀಗಿತ್ತು. ಇದೇ ಥರ ವೀಡಿಯೋಗಳಿಗೆ ನನ್ನ ಫಾಲೋ ಮಾಡ್ತಾಯಿರಿ.